ಹಾಯ್ ಫ್ರೆಂಡ್ಸ್, ಬಲ್ಲಾಲ್ಸ್ ಕ್ಯಾಬೂಸಲ್ಲಿ ಇವತ್ತು ನಾವು ಪರೋಟ ಯಾವ ಥರ ಮಾಡೋದು ಅಂತ ನೋಡುವ. ಹೋಟೆಲ್ ಬಿಸ್ನೆಸ್ ಮಾಡುವವರಾದರೆ ಖಂಡಿತ ಈ ವಿಡಿಯೋವನ್ನು ನೋಡಿ. ತುಂಬಾನೇ ಸಾಫ್ಟ್ ಆಗಿರುವ ಟೇಸ್ಟಿಯಾಗಿರುವ ಪರೋಟವನ್ನು ಮೊಟ್ಟೆ ಹಾಕಿಕೊಂಡು ನಾವು ಇವತ್ತು ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೇನೆ ನೋಡಿ. ಮೊದಲಿಗೆ 1 ಬೌಲ್ನಷ್ಟು ಮೈದಾ ಹಿಟ್ಟು. ಕ್ವಾಂಟಿಟಿ ಜಾಸ್ತಿ ಬೇಕು ಹೇಳುವವರು ಜಾಸ್ತಿ ಕ್ವಾಂಟಿಟಿಯನ್ನು ಆ್ಯಡ್ ಮಾಡ್ಕೊಳ್ಳಿ ಅಷ್ಟೇ. 1 ಟೇಬಲ್ ಸ್ಪೂನ್ನಷ್ಟು ಸಕ್ಕರೆಯನ್ನು ಹಾಕ್ತಾ ಇದ್ದೇನೆ. ಸ್ವಲ್ಪ ಸ್ವೀಟ್ನೆಸ್ ಅನ್ನ ಕೊಡ್ತದೆ. ನಂತರ 1 ಅಬಿಕಲ್ಲಿ ನನಗೆ ಕಿರಿಕಿರಿ ಮಾಡ್ತಾ ಇದ್ದಾನೆ ವಿಡಿಯೋದ ಬ್ಯಾಕ್ ಸೈಡ್ ಅಲ್ಲಿ ನಿಂತ್ಕೊಂಡು. ಸೊ 1 ಮೊಟ್ಟೆಯನ್ನು ಹಾಕ್ಕೊಂಡೆ. ಸ್ವಲ್ಪ ಎಣ್ಣೆ, 2 ಟೇಬಲ್ ಸ್ಪೂನ್ನಷ್ಟು ಎಣ್ಣೆ ಹಾಕ್ಕೊಂಡೆ. ಹಾಲನ್ನು ನಾನು ಇಲ್ಲಿ ಇಟ್ಕೊಂಡಿದ್ದೇನೆ, ಸಾರಿ. ಫಸ್ಟಿಗೆ ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕಬೇಕು. ರುಚಿಗೆ ತಕ್ಕಷ್ಟು ಉಪ್ಪು. ಇದು ಚೆನ್ನಾಗಿ ಮಾಯಿಸ್ಟ್ ಆಗುವವರೆಗೆ ನಾವು ಇದನ್ನು ಈ ಥರ ಮಿಕ್ಸ್ ಮಾಡ್ತೀವಿ ನೋಡಿ. ಹಿಟ್ಟು ಚೆನ್ನಾಗಿ ಮಾಯಿಸ್ಟ್ ಆಗಿದೆ. ಈಗ ಇದಕ್ಕೆ ಹಾಲನ್ನು ಹಾಕ್ಕೊಂಡು ಕಲಿಸ್ಕೊಳ್ಳುವ. ತುಂಬ ಟೈಮ್ ತಗೊಳ್ಳುವಂತಹ ಈ ಪ್ರೊಸೆಸ್ ಇದೆಲ್ಲ ಪರೋಟ ಮಾಡೋದು ಅಂದರೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೇನೆ. ಮಿಕ್ಸ್ ಮಾಡಿ 1 ಅವರ್ ಇದನ್ನು ನಾವು ರೆಸ್ಟ್ ಮಾಡಲಿಕ್ಕೆ ಇಡಬೇಕು. ನಂತರ ಪುನಃ ನೆಡ್ ಮಾಡುವ ಪ್ರೊಸೆಸ್ಸನ್ನು ಕಂಪ್ಲೀಟ್ ಮಾಡೋದು. ಇಷ್ಟು ಮಿಕ್ಸ್ ಮಾಡಿದ ನಂತರ ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ನೋಡಿ, ಪುನಃ ಅದನ್ನು ಮೇಲೆ ಕೆಳಗೆ ಮಾಡಿ 1 ಮುಚ್ಚಳವನ್ನು ಮುಚ್ಚಿ 3/4 ಗಂಟೆ ಅಂತೂ ರೆಸ್ಟ್ ಮಾಡಲಿಕ್ಕೆ ಇಡಬೇಕು. 3/4 ಗಂಟೆಯ ನಂತರ ಇದನ್ನು ಬೆಣ್ಣೆ ಥರ ಕಲಿಸ್ಕೊಳ್ಬೇಕಂದ್ರೆ ಅಷ್ಟು ಸಾಫ್ಟ್ ಬರಬೇಕು. ಚಾಕ್ಲೇಟ್ ಬಟರ್ ಎಲ್ಲ ಯಾವ ಥರ ಇದೆ ಆ ಥರ ಹಿಟ್ಟು ಕಲಿಸ್ಕೊಳ್ಬೇಕು. ಇದೇ ಪ್ರೊಸೆಸ್ಸಲ್ಲಿ ಮಾಡಿಕೊಳ್ಳುವ. ಸುಮಾರು 4 ರಿಂದ 5 ನಿಮಿಷ ಕಂಟಿನ್ಯೂಸ್ ಆಗಿ ಮಾಡಬೇಕು. ಎಣ್ಣೆ ಹಾಕಿದ್ರಿಂದ ತುಂಬಾ ಸಾಫ್ಟಾಗಿ ರೆಡಿ ಆಗ್ತದೆ. ಎಸ್, ಮೊಟ್ಟೆ ಹಾಕದವರು 2 ಟೇಬಲ್ ಸ್ಪೂನ್ನಷ್ಟು ರವೆಯನ್ನು ಹಾಕ್ಕೊಳ್ಳಿ. ಮೊಟ್ಟೆ ಬೇಡ ಹೇಳುವವರು. ಎಸ್ ನೋಡಿ, ನಂತರ ಹೀಗೆ ಮಾಡ್ತಾ ಇದ್ದೇನೆ ನಾನು ನಮ್ಮ ಹೋಟ್ಲಿಗೆ ಸಹ ಇದೇ ಥರ ಪರೋಟವನ್ನು ಮಾಡಿಕೊಡ್ತೇನೆ. ನೀವು ಹೋಟ್ಲ್ ಬಿಸ್ನೆಸ್ನವರಾದರೆ ಈ ಥರ ಪರೋಟ ಮಾಡಿದರೆ ಕಸ್ಟಮರ್ಸ್ ಕೇಳಿ ತಿಂತಾರೆ. ಎಸ್ ನೋಡಿ, ಈ ಥರ ಉಂಡೆಗಳನ್ನು ಮಾಡಿಕೊಳ್ಬೇಕು. ನಾನು ಸುಮಾರು ಒಂದು 250 ಗ್ರಾಮ್ಸ್ನಷ್ಟು ಹಿಟ್ಟು ತಗೊಂಡಿದ್ದೇನೆ. ಕ್ಲೀನಾಗಿ ಮನೆಯಲ್ಲಿ ಶುಚಿಯಾಗಿ ಪರೋಟವನ್ನು ಮಾಡಿಕೊಳ್ಬಹುದು. ಹೀಗೆ ಉಂಡೆ ಮಾಡಿ ಇಟ್ಟ ನಂತರ ಸಹ ಅರ್ಧ ಗಂಟೆ ಇದನ್ನು ಮುಚ್ಚಿಡಬೇಕು. ಅರ್ಧ ಗಂಟೆ ನಂತರ ಪುನಃ ಇದನ್ನು ನಾವು ಏನು ಮಾಡಬೇಕು ಅಂತ ತೋರಿಸ್ತೇನೆ ನೋಡಿ. ನಿಧಾನವಾಗಿ ಪುನಃ ಒಂದು ಸ್ವಲ್ಪ ಅದನ್ನು ಕೈಯಲ್ಲಿ ರೋಲ್ ಮಾಡಿಕೊಂಡು ಇನ್ನೊಂದು ಸ್ವಲ್ಪ ಎಣ್ಣೆಯನ್ನು ಪ್ಲ್ಯಾಟ್ಫಾರ್ಮಿಗೆ ಹಾಕ್ಕೊಳ್ಳುವ. ನಾನು ಆಗಲೇ ಹೇಳಿದ ಹಾಗೆ ತುಂಬ ಟೈಮ್ ತಗೊಳ್ಳುವಂತಹ ಒಂದು ತಿಂಡಿ ಇದು. ಆದರೆ ಮನೆಯಲ್ಲಿ ಮಾಡಿದರೆ ರುಚಿ ಸಹ ಅಷ್ಟೇ ಚೆನ್ನಾಗಿರ್ತದೆ ಫ್ರೆಂಡ್ಸ್. ಕೈ ಬೆರಳಲ್ಲೇ ಇದನ್ನು ಫ್ಲ್ಯಾಟ್ ಮಾಡ್ಕೊಳ್ತಾ ಬರುವಂಥದ್ದು. ಸ್ವಲ್ಪ ಹರಿದು ಹೋಯಿತು ಅಂತಾದರೆ ಏನು ತಲೆ ಬಿಸಿ ಬೇಡ. ಹರಿದು ಹೋದರೂ ಪರವಾಗಿಲ್ಲ. ಆದಷ್ಟು ತೆಳುವಾಗಿ ಇದನ್ನು ರೆಡಿ ಮಾಡ್ಕೊಳ್ಳಿ. ತೆಳುವಾಗಿ ಹೀಗೆ ಬಿಡಿಸ್ತಾ ಬನ್ನಿ ಕೈಯಲ್ಲಿ. ನಂತರ ಇನ್ನೇನು ಮಾಡಬೇಕು ಅಂತ ತೋರಿಸ್ತೇನೆ. ಇದನ್ನು ಪ್ಲ್ಯಾಟ್ಫಾರ್ಮಿಂದ ತೆಗೆದು ನಾವು ಸೋಡಿಯನ್ನು ಯಾವ ಥರ ಕಟ್ಕೊಳ್ತೇವೆ ಆ ಥರ ಇದನ್ನು ಮಡಚ್ತಾ ಬರೋದು, ರೋಲ್ ಮಾಡ್ಕೊಳ್ತಾ ಬರೋದು ನೋಡಿ. ಎಡ್ಜಸ್ಸನ್ನು ಸ್ವಲ್ಪ ಸೀಲ್ ಮಾಡ್ಕೊಂಡು ಬಿಡುವ. ಹೀಗೆ ಮಾಡಿದ ನಂತರ ಪುನಃ ಅರ್ಧ ಗಂಟೆ ಇದನ್ನು ರೆಸ್ಟ್ ಮಾಡಲಿಕ್ಕೆ ಇಡಬೇಕು. ಎಲ್ಲವನ್ನು ನಾನು ಇದೇ ಥರ ಮಾಡಿಕೊಂಡು ರೆಡಿ ಮಾಡಿ ಇಡ್ತೇನೆ. ನಮ್ಮ ಮನೆಯಲ್ಲಿ ಅಮ್ಮ ಮಾಡಿದ ಪರೋಟ ಅಂದರೆ ತುಂಬ ಇಷ್ಟ ಮಕ್ಕಳಿಗೆ.
ಅಮ್ಮ ಹೊರಗಿಂದ ತರುವುದೇ ಬೇಡ ಮನೆಯಲ್ಲೇ ಮಾಡಿ ಅಂತ ಹೇಳ್ತಾ ಇರ್ತಾರೆ. ಹಾಗಾಗಿ ನಾನು ಹೆಚ್ಚಾಗಿ ಪರೋಟವನ್ನು ಮಾಡ್ತೇನೆ, ಆದರೆ ಮನೆಯಲ್ಲೇ ಮಾಡ್ತೇನೆ. ಸ್ವಲ್ಪ ಕ್ಲೀನಾಗಿ ರೆಡಿ ಆಗ್ತದಲ್ಲ, ನೋಡಿದ್ರಲ್ಲ ಯಾವ ಥರ ನೀಟಾಗಿ ಮಾಡ್ಕೊಳ್ತಾ ಇದ್ದೇನಂತ. ಈ ಪರೋಟವನ್ನು ನಾವು ಮಟನ್ ಜೊತೆ, ಚಪಾತಿ, ಹಾಗೆ ಕೋಳಿ ಸುಕ್ಕದ ಜೊತೆನೂ ಚೆನ್ನಾಗಿರ್ತದೆ. ಇದು ಈ ಥರ ರೆಡಿ ಮಾಡಿಟ್ಟದ್ದನ್ನು ಪುನಃ ಅರ್ಧ ಗಂಟೆ ಮುಚ್ಚಿಡ್ತೇನೆ. ಅರ್ಧ ಗಂಟೆಯ ನಂತರ ಇದನ್ನು ಪುನಃ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇಟ್ಕೊಳ್ಳುವಂಥದ್ದು. ನೋಡಿ, ಇದನ್ನು ಪುನಃ ಫ್ಲ್ಯಾಟ್ ಮಾಡುವಂಥ ಒಂದು ಕೊನೆಯ ಪ್ರೊಸೆಸ್ ಇದು. ಇದರ ನಂತರ ನಾವು ಡೈರೆಕ್ಟಾಗಿ ತವಾ ಬಿಸಿಯಾಗಲಿಕ್ಕೆ ಇಟ್ಟರೆ ಕಾಯಿಸ್ಕೊಂಡ್ರೆ ಆಯಿತು. ಒಂಥರ ತಿನ್ನುವಾಗ ಫ್ಲೇವರ್ ಸಹ ತುಂಬ ಚೆನ್ನಾಗಿರ್ತದೆ. ಲೈಟಾಗಿ ಸ್ವೀಟ್ ಇರ್ತದೆ, ಸಾಫ್ಟ್ ಇರ್ತದೆ. ನೋಡಿ, ಬಿಸಿಯಾದ ತವಕ್ಕೆ ಕಾಯಿಸುವಾಗ ನಾನು ಏನು ಮಾಡ್ತಾ ಇದ್ದೇನೆ ಅಂದರೆ, ಇಲ್ಲಿ ಒಂದು ಸೀಕ್ರೆಟ್ ಟಿಪ್ಸ್ ಫ್ರೆಂಡ್ಸ್, ಎಣ್ಣೆ ಮಾತ್ರ ಹಾಕ್ಕೊಳ್ಬೇಡಿ, ಸ್ವಲ್ಪ ತುಪ್ಪವನ್ನು ಸಹ ಹಾಕ್ಕೊಳ್ಳಿ. ಪ್ಯಾಕೆಟಲ್ಲಿ ಬರುವಂತಹ ಪರೋಟದಲ್ಲಿ ಡಾಲ್ಡಾ ಮಿಕ್ಸ್ ಮಾಡಿರ್ತಾರೆ. ಸೊ ಆ ಡಾಲ್ಡಾ ಅಷ್ಟು ಒಳ್ಳೆಯದಲ್ಲ ಆರೋಗ್ಯಕ್ಕೆ. ನಾನಿಲ್ಲಿ ಸನ್ಫ್ಲವರ್ ಆಯಿಲ್ ಹಾಗೂ ತುಪ್ಪವನ್ನು ಮಿಕ್ಸ್ ಮಾಡಿ ಹಾಕ್ಕೊಂಡು ನೋಡಿ ಇದಕ್ಕೆ ಸವರ್ತಾ ಇದ್ದೇನೆ. ಎರಡೂ ಬದಿಯು ಸವರ್ಕೊಳ್ಳಿ, ಬಿಸಿ ಬಿಸಿಯೇ ಸರ್ವ್ ಮಾಡಿ. ಎಸ್, ನೋಡಿ ಹೊಂಬಣ್ಣಕ್ಕೆ ಬರ್ತಾ ಇದೆ, ಅಲ್ಲಲ್ಲಿ ಉಬ್ತಾ ಇರುವ ಹಾಗೆ ಕಾಣಿಸ್ತಾ ಉಂಟಲ್ಲ. 4 ಕಡೆಯೂ ಸುತ್ತಲೂ ಪ್ರೆಸ್ ಮಾಡ್ಕೊಳ್ತಾ ಲೈಟಾಗಿ ಕಾಯಿಸ್ಕೊಳ್ಬೇಕು. ಲೋ ಫ್ಲೇಮಲ್ಲೇ ಕಾಯಿಸ್ಕೊಳ್ಳಿ, ಹೈ ಫ್ಲೇಮಲ್ಲಿ ಇಟ್ಟರೆ ಒಮ್ಮೆಲೆ ಕಾದು ಹೋಗ್ತದೆ. ಅಲ್ಲಲ್ಲಿ ಬಬಲ್ಸ್ ಬರ್ತಾ ಇದೆ. ಎಸ್, ಅಮೇಝಿಂಗ್ ಆಗಿರುವ ಪರೋಟ, ಅಲ್ಲಲ್ಲಿ ಲೇಯರ್ ಸಹ ಬಿಟ್ಕೊಳ್ತಾ ಇದೆ. ಇದನ್ನು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿ ಈ ಥರ ಕೈಯಲ್ಲಿ ಸ್ವಲ್ಪ ಇದನ್ನು ಬೀಟ್ ಮಾಡಿಕೊಳ್ಳುವ. ಎಷ್ಟು ಚೆನ್ನಾಗಿ ಲೇಯರ್ ಬಿಟ್ಕೊಂಡಿದೆ, ಘಮ ಘಮ ಅಂತಿದೆ. ಇದರ ಜೊತೆ ನಾನು ಪನೀರ್ ಬಟರ್ ಮಸಾಲವನ್ನು ಮಾಡೋದು ಹೇಗೆ ಅಂತ ತೋರಿಸ್ತೇನೆ. ಮೊದಲಿಗೆ ಒಂದು ಪ್ಯಾನಿಗೆ ಎಣ್ಣೆಯನ್ನು ಹಾಕ್ಕೊಂಡು ಒಂದು 1/4 ಬೌಲ್ನಷ್ಟು ಒಂದು ಬಿರಿಯಾನಿ ಎಲೆ ಹಾಗೂ ತುಂಡು ಚಕ್ಕೆ, ಬಡ ಸೊಪ್ಪನ್ನು ಹಾಕ್ಕೊಂಡೆ 1 ಟೇಬಲ್ ಸ್ಪೂನ್ನಷ್ಟು. 2 ಈರುಳ್ಳಿಯನ್ನು ಸಣ್ಣಗೆ ಕಟ್ ಮಾಡಿಕೊಂಡು ಹಾಕ್ಕೊಳ್ಬೇಕು. ಎಸ್, ಇದು ಹಸಿ ವಾಸನೆ ಹೋಗುವವರೆಗೆ, ಸ್ವಲ್ಪ ಕಲರ್ ಚೇಂಜ್ ಆಗುವವರೆಗೆ ಕಾಯ್ತಾ ಇರಲಿ. ಒಂದು ಮಿಕ್ಸಿಗೆ 2 ಟೊಮೆಟೊ, 3 ಕಾಯಿ ಮೆಣಸು, 1 ಮುಷ್ಟಿಯಷ್ಟು ಗೋಡಂಬಿಯನ್ನು ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ತೇನೆ. ನೀರೇನು ಬೇಡ, ಟೊಮೆಟೊ ನೀರು ಬಿಟ್ಕೊಳ್ತೆ. ರುಬ್ಬಿದಂತಹ ಮಿಶ್ರಣವನ್ನು ಸಾಫ್ಟಾದ ಈರುಳ್ಳಿಗೆ ಹಾಕ್ಕೊಂಡೆ ಚೆನ್ನಾಗಿ ಒಂದು ಮಿಕ್ಸ್. ಫ್ರೆಂಡ್ಸ್, ಸ್ವಲ್ಪ ರಿಚ್ ಆಗಿರುವ ಗ್ರೇವಿ ಇದು. ಅಂದರೆ ರಿಚ್ ಅಂದರೆ ಹೆವಿ ಫೀಲ್ ಆಗ್ತದೆ ತಿಂದ ನಂತರ. ಅರ್ಧ ಟೇಬಲ್ ಸ್ಪೂನ್ನಷ್ಟು ಅರಶಿನ ಪುಡಿ, 1 ಟೇಬಲ್ ಸ್ಪೂನ್ ಗರಂ ಮಸಾಲ ಪೌಡರ್, 1 ಟೇಬಲ್ ಸ್ಪೂನ್ ಅಚ್ಚ ಖಾರದ ಪುಡಿ, ಸ್ವಲ್ಪ ಉಪ್ಪು. ಅಚ್ಚ ಖಾರದ ಪುಡಿ ನಾನಿಲ್ಲಿ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ತೊಗೊಂಡೆ, ಸ್ವಲ್ಪ ಕಲರ್ ಚೆನ್ನಾಗಿ ಬರ್ತದೆ ಅಂತ ಗ್ರೇವಿಯದ್ದು. ಎಸ್, ಇದನ್ನು ಒಂದು 10 ನಿಮಿಷ ನಾವು ಲೋ ಫ್ಲೇಮಲ್ಲಿ ಮುಚ್ಚಳವನ್ನು ಮುಚ್ಚಿಕೊಂಡು ಕುಕ್ ಮಾಡುವ. ಯಾಕಂದರೆ ಹಸಿ ವಾಸನೆ ಎಲ್ಲ ಸ್ವಲ್ಪ ಹೋಗಲಿ ಅಂತ. ರಾ ಟೊಮೆಟೊವನ್ನೇ ಗ್ರೈಂಡ್ ಮಾಡಿದ್ದೇವಲ್ಲ. ಎಸ್, ಆಫ್ಟರ್ 10 ಮಿನಿಟ್ಸ್ ಎಲ್ಲ ಎಣ್ಣೆ ಬಿಟ್ಕೊಂಡಿದೆ ಸೈಡಿಗೆ, ಘಮ ಘಮ ಅಂತಿದೆ. ಎಸ್, ಇದಕ್ಕೆ ಈಗ ನಾವು ಪನೀರನ್ನು ಹಾಕ್ಕೊಳ್ಳುವ. 100 ಗ್ರಾಮ್ಸ್ ಅಥವಾ 250 ಗ್ರಾಮ್ಸ್ನಷ್ಟು ಪನೀರ್ ಇದರಲ್ಲಿ ಆ್ಯಡ್ ಮಾಡಬಹುದು. ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡಲಿಕ್ಕೋಸ್ಕರ ನಾನಿಲ್ಲಿ ನೀರಿನ ಬದಲಿಗೆ ಸ್ವಲ್ಪ ಕುದಿಸಿ ಆರಿಸಿದ ಹಾಲನ್ನೇ ಹಾಕ್ಕೊಳ್ತೇನೆ. ಎಸ್, ಪನ್ನೀರ್ ಸ್ವಲ್ಪ ಮಸಾಲವನ್ನು ಎಳ್ಕೊಳ್ಳಿ. ಒಂದು 1/4 ಗ್ಲಾಸ್ನಷ್ಟು ಮಾತ್ರ ಹಾಲನ್ನು ಹಾಕಿದೆ. 4 ಟೇಬಲ್ ಸ್ಪೂನ್ನಷ್ಟು ಅಮೂಲ್ ಫ್ರೆಶ್ ಕ್ರೀಮನ್ನು ಹಾಕ್ಕೊಂಡು ಕಸೂರಿ ಮೇಥಿಯನ್ನು ಕೈಯಲ್ಲಿ ರಬ್ ಮಾಡಿ ಆ್ಯಡ್ ಮಾಡಿದೆ. ಫ್ರೆಂಡ್ಸ್, ನೋಡುವಾಗಲೇ ತಿನ್ನಬೇಕು ಅಂತ ಅನಿಸ್ತಾ ಇದೆ ಅಲ್ಲ ನಿಮಗೆ. ದಿ ಬೆಸ್ಟ್ ಕಾಂಬಿನೇಷನ್ ಪರೋಟದ ಜೊತೆ. ಇದನ್ನು ನೀವು ದಿನ ಮಾಡಿಕೊಟ್ರು ಮನೆ ಮಂದಿಯೆಲ್ಲ ತಿಂತಾರೆ. ಎಸ್, ಚೆನ್ನಾಗಿ ಒಂದು ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿ ಬರಲಿ. 1-2 ನಿಮಿಷ ಇದನ್ನು ಬೇಯಿಸ್ಕೊಳ್ಳುವ. ಮೇಲಿನಿಂದ ಬಟರ್ ಮಸಾಲ ಅಂದಮೇಲೆ ಬಟರ್ ಬೇಕೇ ಬೇಕು. ಸೊ ಮೇಲಿನಿಂದ ತುಂಬ ಬಟರನ್ನು ಹಾಕಿದೆ ನಾನು. ಎಸ್, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ
ಫ್ಲೇಮನ್ನು ಆಫ್ ಮಾಡಿಕೊಡು ಬಿಡಿ. ಬಿಸಿ ಬಿಸಿ ರುಚಿ ರುಚಿ ಪನ್ನೀರ್ ಬಟರ್ ಮಸಾಲ ರೆಡಿಯಾಗಿದೆ. ಇದನ್ನು ಪರೋಟದ ಜೊತೆ ಸರ್ವ್ ಮಾಡಲಿಕ್ಕೆ ಮಾತ್ರ ಮರಿಬೇಡಿ ನೀವು. ನೋಡಿದ್ರಲ್ಲ, ಸೂಪರ್ ಸಾಫ್ಟ್ ಆಗಿರುವ ಲೇಯರ್ ಆಗಿರುವ ಪರೋಟವನ್ನು ಯಾವ ಥರ ಮಾಡೋದು ಅಂತ ಇವತ್ತು ನಾನು ತೋರಿಸಿದ್ದೇನೆ. ಅದ್ರ ಜೊತೆಗೆ ಒಳ್ಳೆಯ ಕಾಂಬಿನೇಷನ್ ಆಗುವ ಪನ್ನೀರ್ ಬಟರ್ ಮಸಾಲ ಸಹ ಮಾಡೋದು ಹೇಗೆ ಅಂತ ತೋರಿಸಿಕೊಟ್ಟಿದ್ದೇನೆ. ಇವತ್ತೇ ನೀವು ಟ್ರೈ ಮಾಡಿದ್ಮೇಲೆ ಹೇಗಾಯ್ತು ಅಂತ ನನಗೆ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ ತಿಳಿಸ್ಲಿಕ್ಕೆ ಮಾತ್ರ ಮರಿಬೇಡಿ. ಬಲ್ಲಾಲ್ಸ್ ಕ್ಯಾಬೂಸನ್ನು ಇನ್ನೂ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತಷ್ಟು ಯಮ್ಮಿ ಹಾಗೂ ಇಂಟ್ರೆಸ್ಟಿಂಗ್ ರೆಸಿಪೀಸ್ಗಳ ಜೊತೆ ನಾನು ನಿಮ್ಮ ಮುಂದೆ ಬರ್ತಾ ಇರ್ತೇನೆ ಸ್ನೇಹಿತರೆ.